ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮದಲ್ಲಿ ಅರಣ್ಯ ಇಲಾಖೆಯಿಂದ ರೈತರ ಜಮೀನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಶುಕ್ರವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಅರಣ್ಯ ಕಾಪಾಡುವುದು ರೈತರ ಪರಿಭಾವಿತ ಅರಣ್ಯ ಪ್ರದೇಶ ಎಂದು ರೈತರ ಜಮೀನು ಖರೀದಿ ಮಾಡುವಾಗ ರೈತರಿಗೆ ಮನವೊಲಿಸಿ ಪಡೆದುಕೊಳ್ಳಬೇಕು. ಆದರೆ ರೈತರಿಗೆ ನೋಟಿಸ್ ಕೊಟ್ಟು ನಮ್ಮ ಜಮೀನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದರು. ಗಾಯರಾನು ಜಮೀನನ್ನ ಬೇರೆ ಕಡೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಕರ್ಲೆ ಗ್ರಾಮದ ರೈತರ ಮೇಲೆ ದುರ್ನಡೆ ಮಾಡುವುದು ಸರಿಯಲ್ಲ. ರೈತರ ಜಮೀನು ಅರಣ್ಯ ಇಲಾಖೆ ಕೊಡುವುದು ನಮ್ಮ ವಿರೋಧ ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಪರಿಭಾವಿತ ಅರಣ್ಯ ಪ್ರದೇಶ ಅಂತ ಹೇಳಿ ನೀವು ನಮ್ಮ ರೈತರ ಜಮೀನನ್ನ ತೆಗೆದುಕೊಳ್ಳಕ್ ಹೊಂಟಿದ್ರಿ. ನಾನು ಕೇಳೋದಿಷ್ಟೇ, ಸರ್ಕಾರದ ಯಾವುದೇ ಯೋಜನೆಗಳಿಗಾದ್ರೆ ರೈತರಿಂದ ಅಥವಾ ಮಾಲ್ಕಿ ಜಮೀನನ್ನ ತೆಗೆದುಕೊಳ್ಬೇಕಾಯ್ತಂದ್ರೆ ಮೊದಲನೆಯ ಕೆಲಸ ಅಂತಂದ್ರೆ ಅವ್ರ ಅಭಿಮತವನ್ನು ಕೇಳಬೇಕು. ಅಪ್ಪ ಹೇಗಿದೆ, ತಕೊಳ್ಬೇಕೋ ಬೇಡ, ಏನಿದೆ, ಇದು ಯೋಜನೆ ಇದೆ, ಇದು ಲಾಭ ಇದೆ, ನಿಮ್ಮ ಪರಿಸ್ಥಿತಿ ಏನು, ಪರಿಹಾರದ ಮುಂದಿನ ವ್ಯವಸ್ಥೆ, ಇದನ್ನು ಬಿಟ್ಟುಕೊಂಡು ನೋಟಿಸ್ ಕೊಟ್ಟುಕೊಂಡು ಅಂಜಿಸಿ ರೈತನನ್ನ ಅಂಜಿಸಿ ಅವ್ರಿಗೆ ನಾವು ಇದು ತಗೋತೇವೆ, ಇಲ್ಲಾಂದ್ರೆ ಪೊಲೀಸು ಅವ್ರಿವ್ರು ಹಾಕಿ ಅದನ್ನ ನಿಮ್ ಕಬ್ಜಾ ಮಾಡ್ತೇವೆ ಅನ್ನುವಂಥದ್ದು ಏನು ದುಷ್ಟತನ ಬಂದ್ ಹೋಗೈತೆ ಅಂತ ನಮಗೆ ಅನ್ಸೋದಿಲ್ಲ. ಸರ್ಕಾರ ಇಂಥ ದುರ್ನಡತೆಯನ್ನ ಸುಧಾರಣೆ ಮಾಡ್ಕೋಬೇಕು. ಅಧಿಕಾರಿಗಳು ಅಷ್ಟೇ ತಮ್ಮ ನಡತೆಯಲ್ಲಿ ಏನಿದೆಯಲ್ಲ, ಅಭಿವೃದ್ಧಿ ವಿರೋಧಿ ರೈತ ಅಲ್ವೇ ಅಲ್ಲ, ಅಭಿವೃದ್ಧಿ ಕೆಲಸಕ್ಕೆ ನಾವು ಪೂರಕವಾಗಿ ಸಾಥ್ ಕೊಡ್ತೇವೆ. ದಯಮಾಡಿ ಅಧಿಕಾರಿಗಳಾಗ್ಲಿ ಯಾವುದೇ ವ್ಯವಸ್ಥೆ ಆಗಲಿ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ವ್ಯವಸ್ಥೆ ಒಳಗಡೆ ತೊಂದರೆ ಕೊಡು. ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.